ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ದಾನಿಯೇಲನ ಜೀವನವು ಶುದ್ಧೀಕರಣದ ನಿದರ್ಶನವಾಗಿದೆ. ಈ ದಿನದ ದೇವರ ವಾಕ್ಯ, ದಾನಿಯೇಲನು ತನ್ನನ್ನು ಹನನ್ಯ, ಮಿಶಾಯೇಲ, ಅಜರ್ಯ ಇವರನ್ನು ನೋಡಿಕೊಳ್ಳುವುದಕ್ಕೆ ಕಂಚುಕಿಯರ ಅಧ್ಯಕ್ಷನು ನೇಮಿಸಿದ್ದ ವಿಚಾರಕನಿಗೆ, ಅಯ್ಯ, 10 ದಿನಗಳ ಮಟ್ಟಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು. ಆಹಾರಕ್ಕೆ ಕಾಯಿಪಲ್ಯ, ಪಾನಕ್ಕೆ ನೀರು ನಮಗೆ ಒದಗಲಿ ಎಂದು ಹೇಳಿದನು. ದಾನಿಯೇಲ 1ನೇ ಅಧ್ಯಾಯ 11 ಮತ್ತು 12ನೇ ವಚನ. ದಾನಿಯೇಲನು ತನ್ನ ಕಟ್ಟುನಿಟ್ಟಾದ ಮಿತವಾದ ಅಭ್ಯಾಸಗಳಿಂದ ದೂರ ಸರಿಯಲು ಒಂದು ಸರಿಯಾದ ನೆಪವನ್ನು ಕಂಡುಕೊಂಡಿರಬಹುದಿತ್ತು. ಆದರೆ ಅತ್ಯಂತ ಶಕ್ತಿಶಾಲಿ ಲೌಕಿಕ ಸರ್ವಾಧಿಕಾರಿಯ ಅನುಗ್ರಹಕ್ಕಿಂತಲೂ ಹೆಚ್ಚು ದೇವರು ಅನುಮೋದಿಸಿರುವುದು ಅವನಿಗೆ ಹೆಚ್ಚು ಪ್ರಿಯವಾಗಿತ್ತು. ಹೌದು, ನಿಜವಾಗಿ ತನ್ನ ಜೀವನಕ್ಕಿಂತಲೂ ದೇವರ ಅನುಮೋದನೆಯ ಮಾರ್ಗವು ಅವನಿಗೆ ಹೆಚ್ಚು ಪ್ರಿಯವಾಗಿತ್ತು. 10 ದಿನಗಳ ಮಟ್ಟಿಗೆ ತಮ್ಮನ್ನು ಪರೀಕ್ಷಿಸಿ ನಂತರ ನಿರ್ಧಾರ ಮಾಡಬೇಕೆಂದು ದಾನಿಯೇಲನು ಕಂಚುಕಿಯರ ಅಧ್ಯಕ್ಷರಲ್ಲಿ ವಿನಂತಿಸಿಕೊಂಡನು. ಈ ಅಲ್ಪ ಅವಧಿಯವರೆಗೆ ಈ ಇಬ್ರಿಯ ಯುವಕರಿಗೆ ಸರಳವಾದ ಆಹಾರವನ್ನು ಸೇವಿಸುವ ಅವಕಾಶ ದೊರೆಯಿತು. ಆದರೆ ಅವರ ಜೊತೆಯವರು ರಾಜನ ಮೇಜಿನ ಭೋಜನದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಇಬ್ರಿಯ ಯುವಕರ ದೃಢತೆ ಮತ್ತು ಸ್ವಾರ್ಥ ನಿರಾಕರಣೆಯನ್ನು ದೇವರು ತನ್ನ ಸಂತೋಷದ ಅನುಮತಿಯೊಂದಿಗೆ ಪರಿಗಣಿಸಿದನು ಮತ್ತು ಆತನ ಆಶೀರ್ವಾದವು ಅವರೊಂದಿಗೆ ನೆಲೆಸಿತ್ತು. ಪರಿಶುದ್ಧವಾದ ಗುಣಸ್ವಭಾವವು ಏನನ್ನು ಒಳಗೊಂಡಿರುತ್ತದೆ ಎಂಬುದಕ್ಕೆ ದಾನಿಯೇಲನ ಜೀವನವು ಪ್ರೇರೇಪಿಸುವ ಮಾದರಿಯಾಗಿತ್ತು. ಅದು ಎಲ್ಲರಿಗೂ ಪಾಠವನ್ನು ನೀಡುತ್ತದೆ, ವಿಶೇಷವಾಗಿ ಯುವಕರಿಗೆ ಪ್ರೇರಣೆಯ ಪಾಠವಾಗಿದೆ. ದೇವರ ಚಿತ್ತದೊಂದಿಗಿನ ಕಟ್ಟುನಿಟ್ಟಿನ ಹೊಂದಾಣಿಕೆಯು ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿರುತ್ತದೆ. ನೈತಿಕ ಮತ್ತು ಬೌದ್ಧಿಕ ಸಾಧನೆಗಳ ಅತ್ಯುತ್ತಮ ಮಟ್ಟವನ್ನು ತಲುಪಲು ದೇವರಿಂದ ಜ್ಞಾನ ಮತ್ತು ಬಲವನ್ನು ಕೇಳಿಕೊಳ್ಳುವುದು ಮತ್ತು ಜೀವನದ ಎಲ್ಲ ಅಭ್ಯಾಸಗಳಲ್ಲೂ ಕಟ್ಟುನಿಟ್ಟಿನ ಮಿತವ್ಯಯದ ಅಭ್ಯಾಸಗಳನ್ನು ಪಾಲಿಸುವುದು ಅತಿ ಅವಶ್ಯವಾಗಿದೆ. ದಾನಿಯೇಲ ಮತ್ತು ಅವನ ಜೊತೆಯವರ ಅನುಭವದಲ್ಲಿ ಬಾಯಿ ಚಪಲದ ಶೋಧನೆಯನ್ನು ಜಯಿಸುವ ತತ್ವದ ಮಾದರಿಯೂ ನಮಗಿದೆ. ಧಾರ್ಮಿಕ ತತ್ವಗಳ ಮೂಲಕ ಮಾಂಸಾಹಾರದ ಆಸೆಗಳ ಮೇಲೆ ಜಯಗಳಿಸಬಹುದು ಮತ್ತು ದೇವರ ಚಿತ್ತಕ್ಕೆ ದೊಡ್ಡ ಬೆಲೆ ತೆತ್ತಾದರೂ ನಿಷ್ಠರಾಗಿರಬಹುದು ಎಂದು ಅದು ನಮಗೆ ತೋರಿಸುತ್ತದೆ. ದಾನಿಯೇಲನು ಮತ್ತು ಅವನ ಜೊತೆಯವರು ಆ ಅನ್ಯ ಅಧಿಕಾರಿಗಳೊಂದಿಗೆ ರಾಜಿ ಮಾಡಿಕೊಂಡು ಬಾಬಿಲೋನಿಯನ್ನರ ಪದ್ಧತಿಯಂತೆ ತಿನ್ನುವ ಮತ್ತು ಕುಡಿಯುವ ಮೂಲಕ ಸಂದರ್ಭದ ಒತ್ತಡಕ್ಕೆ ಮಣಿದಿದ್ದರೆ ಏನಾಗುತ್ತಿತ್ತು? ದೇವರ ತತ್ವದಿಂದ ದೂರಾಗುವ ಆ ಒಂದು ಕೆಲಸವು ಸರಿ ಎಂಬುದರ ಪ್ರಜ್ಞೆ ಮತ್ತು ಅಸಹ್ಯವಾದ ತಪ್ಪುಗಳ ಬಗ್ಗೆ ವಿವೇಚಿಸುವ ಮನಸ್ಸನ್ನು ದುರ್ಬಲಗೊಳಿಸುತ್ತಿತ್ತು. ಬಾಯಿ ರುಚಿಯ ಭೋಗವು ದೈಹಿಕ ಚೈತನ್ಯ, ಬುದ್ಧಿಶಕ್ತಿಯ ಸ್ಪಷ್ಟತೆ ಮತ್ತು ಆತ್ಮೀಕ ಬಲ ಇವುಗಳನ್ನು ಬಿಟ್ಟುಕೊಡುವುದಾಗಿರುತ್ತದೆ. ಒಂದು ತಪ್ಪು ಹೆಜ್ಜೆಯು ಅನೇಕ ಇತರ ತಪ್ಪುಗಳಿಗೆ ಕಾರಣವಾಗುತ್ತಿತ್ತು. ಪರಲೋಕದೊಂದಿಗಿನ ಅವರ ಸಂಬಂಧವನ್ನು ಅವರು ಕಡಿತಗೊಳಿಸಿಕೊಂಡಿದ್ದರೆ ಅವರು ಶೋಧನೆಯಿಂದ ನಾಶವಾಗುತ್ತಿದ್ದರು. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು ಎಂದು ದೇವರು ಹೇಳಿದ್ದಾನೆ. ಅಚಲವಾದ ನಂಬಿಕೆಯಿಂದ ದಾನಿಯೇಲನು ದೇವರನ್ನು ಆಶ್ರಯಿಸಿದಾಗ ಪ್ರವಾದನಾ ಆತ್ಮದ ಶಕ್ತಿಯು ಅವನ ಮೇಲೆ ಬಂದಿತು. ಆಸ್ಥಾನದ ಕೆಲಸಗಳಲ್ಲಿ ಮನುಷ್ಯನ ಕರ್ತವ್ಯಗಳನ್ನು ಅವನಿಗೆ ನೀಡಲಾಗಿದ್ದರೂ ಮುಂದೆ ಬರುವ ಕಾಲಗಳ ರಹಸ್ಯಗಳನ್ನು ಅಂಕಿ ಅಂಶಗಳು ಮತ್ತು ಹೋಲಿಕೆಗಳ ಮೂಲಕ ತಿಳಿಸುವ, ಓದುವ ಬಲ ಮತ್ತು ಅಂತಿಮ ದಿನಗಳಲ್ಲಿ ಸಂಭವಿಸುವ ಅದ್ಭುತ ವಿಷಯಗಳನ್ನು ಪ್ರಕಟಪಡಿಸುವ ಬಲಗಳು ದೇವರಿಂದ ಅವನಿಗೆ ಕೊಡಲ್ಪಟ್ಟಿತು. ದೇವರೇ ಅವುಗಳನ್ನು ಅವನಿಗೆ ಕಲಿಸಿಕೊಟ್ಟನು. ಆಮೇನ್.
ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.